ನಮಸ್ತೆ ಕರ್ನಾಟಕ. ಒಂದು ಬ್ಯೂಟಿಫುಲ್ ಇಂಡಿಕೇಟರ್ನ ಯೂಸ್ ಮಾಡಿ ಒಂದು ವಾರ 15 ದಿವಸದಲ್ಲಿ ದುಡ್ಡು ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಕರೆಕ್ಟ್ ಎಂಟ್ರಿ ಕರೆಕ್ಟ್ ಎಕ್ಸಿಟ್ ಮಾಡೋದು ಹೆಂಗೆ ಅಂತ ಬೈ ಕೊಟ್ಟಾದ್ಮೇಲೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕೌಟ್ ಆಗಿದೆ. ನಿಮಗೆ ಬಿಗ್ ಲಾಸಸ್ ಆಗೋದನ್ನ ತಡೆಗಟ್ಟಬಹುದು. ಇಲ್ಲಿಂದ ಇಲ್ಲಿಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರು ನೀವು ಭರ್ಜರಿ ಪ್ರಾಫಿಟ್ ಮಾಡಿರ್ತೀರ. ಮುಂದೆ ಏನಾಗುತ್ತಂತ ಅಬ್ಸರ್ವ್ ಮಾಡಿ. ಸೊ ಯಾವ ತರ ಸ್ವಿಂಗ್ ಟ್ರೇಡಿಂಗ್ ಮಾಡೋದು? ಸ್ವಿಂಗ್ ಟ್ರೇಡಿಂಗ್ ಅಂದ್ರೇನು? ದುಡ್ಡು ಹಾಕಿ ಒಂದು ವಾರ 15 ದಿವಸದಲ್ಲಿ ದುಡ್ಡು ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಸೊ ದುಡ್ಡು ಹಾಕಿ 15 ದಿವಸ ಇಲ್ಲ ಒಂದು ವಾರದಲ್ಲಿ ದುಡ್ಡು ಮಾಡ್ಬೇಕಂದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ಒಂದು ವರ್ಕಿಂಗ್ ಸಿಸ್ಟಮ್, ನಿಮ್ಮ ಒಂದು ಇಂಡಿಕೇಟರ್, ನಿಮ್ಮ ಒಂದು ಅನಾಲಿಸಿಸ್ ಕರೆಕ್ಟ್ ಆಗಿದ್ರೆ 100% ನೀವು ದುಡ್ಡು ಮಾಡ್ತೀರಾ. ಸೊ ನಮ್ಮ ಒಂದು ಕ್ಲಾಸಲ್ಲಿ, ನಮ್ಮ ಒಂದು ವಿಡಿಯೋದಲ್ಲಿ ನಾವೇನು ಹೇಳ್ಕೊಡ್ತಾ ಇದ್ದೀವಿ, ಲೆಟ್ ಅಸ್ ಯೂಸ್ ಒನ್ ಸಿಂಪಲ್ ಇಂಡಿಕೇಟರ್, ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಫೇಮಸ್ ಇಂಡಿಕೇಟರ್ನ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಜಸ್ಟ್ ಹೋಗಿ ಟ್ರೇಡಿಂಗ್ ವ್ಯೂ ಹೋದೆ, ಟ್ರೇಡಿಂಗ್ ವ್ಯೂ ಹೋದೆ, ಹೋದೆ ಕಮ್ಯುನಿಟಿಗೆ ಹೋದೆ, ಇಲ್ಲಿ ಟಾಪ್ ನೋಡಿ ಎಡಿಟರ್ ಸ್ಪಿಕ್ಸ್ ಟಾಪ್. ಇದರಲ್ಲಿ ಟಾಪ್ ಒನ್ ಆಫ್ ದ ಟಾಪ್ ಅಂದೆ, ದಟ್ ಈಸ್ MACD ಕಸ್ಟಮ್ ಇಂಡಿಕೇಟರ್ ಮಲ್ಟಿಪಲ್ ಟೈಮ್ ಫ್ರೇಮ್. ಸೊ ಇದು ಯಾರ್ದು? ಕ್ರಿಸ್ ಮೋಡಿ ಇಂಡಿಕೇಟರ್. ಕ್ರಿಸ್ ಮೋಡಿ ಇಂಡಿಕೇಟರ್ನ ಯೂಸ್ ಮಾಡಿ ದುಡ್ಡು ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಕ್ಲಿಕ್ ಆನ್ ದಿಸ್ ಕ್ರಿಸ್ ಮೋಡಿ ಇಂಡಿಕೇಟರ್. ಇವಾಗ ಈ ಥರ ಬಂದಿದೆ. ಅಬ್ಸರ್ವ್ ಮಾಡಿ. ನಾನು ಬಜಾಜ್ ಫಿನ್ಸರ್ವ್ ಅನ್ನೋ ಕಂಪನಿನ ತೊಗೊಂಡಿದ್ದೀನಿ. ಅಬ್ಸರ್ವ್ ಮಾಡಿ, ಇಲ್ಲಿ ಕ್ಯಾಂಡಲ್ಗಳು ನೀಟಾಗೆ ಗ್ರೀನ್ ಆಲ್ಮೋಸ್ಟ್ ಯು ಕ್ಯಾನ್ ಸೇ ಬ್ಲೂ ಬರ್ತಾ ಇದೆ. ಸೊ ಅಂದ್ರೆ ಏನು? ಬುಲ್ಲಿಶ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಜೊತೆಗೆ ಈ ಗ್ರೀನ್ ಲೈನು ಈ ಯೆಲ್ಲೋ ಲೈನ್ಗಿಂತ ಮೇಲಕ್ಕೆ ಹೋಗಿದೆ. ದಿಸ್ ಮೀನ್ಸ್ ದಟ್ ಬೈಯಿಂಗ್ ಪ್ರೆಷರ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಇಂಡಿಕೇಟರ್ಸ್ಗೆ ಹೋಗಿ, ಕಮ್ಯುನಿಟಿಗೆ ಹೋಗಿ, ಟಾಪ್ ಮೇಲೆ ಕ್ಲಿಕ್ ಮಾಡಿ. ಒನ್ ಆಫ್ ದ ಟಾಪ್ ಇಂಡಿಕೇಟರ್ ಇಸ್ MACD ಕಸ್ಟಮ್ ಇಂಡಿಕೇಟರ್ ಮಲ್ಟಿಪಲ್ ಟೈಮ್ ಫ್ರೇಮ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದವಾಗ ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದವಾಗ ವಿಲ್ ಗೆಟ್ ಲೈಕ್ ದಿಸ್. ಇಂಡಿಕೇಟರ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಜಾಜ್ ಫಿನ್ಸರ್ ತೊಗೊಂಡಿದ್ದೀನಿ. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ವೆನ್ ಎವರ್ ದ ಬ್ಲೂ ಲೈನ್ಸ್ ಬರ್ತಾ ಇದೆ ಅಂದರೆ ಸೊ ಬುಲ್ಲಿಶ್ ಮೊಮೆಂಟಮ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಅಬ್ಸರ್ವ್ ಮಾಡಿ, ಇಲ್ಲಿ ಬುಲ್ಲಿಶ್ ಮೊಮೆಂಟಮ್ ಸ್ಟಾರ್ಟ್ ಆಗಿದೆ. ಜೊತೆಗೆ ಈ ಗ್ರೀನ್ ಲೈನು ಯೆಲ್ಲೋ ಲೈನ್ಗಿಂತ ಮೇಲೆ ಇಂಟರ್ಸೆಕ್ಟ್ ಆಗಿ ಗ್ರೀನ್ ಲೈನ್ ಮೇಲಕ್ಕೆ ಹೋಗ್ತಾ ಇದೆ ಅಂದರೆ ಬುಲ್ಲಿಶ್ ಮೊಮೆಂಟಮ್ ಸ್ಟಾರ್ಟ್ ಆಗಿ ಮೇಲಕ್ಕೆ ಹೋಗ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ರೆಡ್ ಲೈನು ಯೆಲ್ಲೋ ಲೈನ್ಗಿಂತ ಕೆಳಗಡೆ ಬಂದಿದೆ. ಜೊತೆಗೆ ರೆಡ್ ಬಾರ್ಸ್ ಬರ್ತಾ ಇದೆ ಅಂದರೆ ಬೇರಿಶ್ ಮೊಮೆಂಟಮ್ ಇದೆ ಅಂತ ಅರ್ಥ. ಇದನ್ನ ಎಕ್ಸಾಂಪಲ್ ತಗೊಳ್ಳೋದಕ್ಕೆ ವಿಲ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್ ಹಿಯರ್. ಗ್ರಾಸಿಮ್ ಇಂಡಸ್ಟ್ರೀಸ್ ಅಲ್ಲಿ ಇಲ್ಲಿ ನಿಮಗೆ ಬ್ಯೂಟಿಫುಲ್ ಆಗಿ ರೆಡ್ ಲೈನ್ ಕೆಳಗಡೆ ಬಂತು, ಯೆಲ್ಲೋ ಲೈನ್ ಮೇಲೆ ಹೋಯ್ತು, ಆ್ಯಂಡ್ ನಿಮಗೆ ಇಲ್ಲೇನೆ ಇಂಟರ್ಸೆಕ್ಷನ್ ಆಗೋಯ್ತು. ಅಬ್ಸರ್ವ್ ಮಾಡಿ, ಇಲ್ಲೇನೆ ನಿಮಗೆ ಬೇರಿಶ್ ಮೊಮೆಂಟಮ್ ಸ್ಟಾರ್ಟ್ ಆಯ್ತಾ ಇಲ್ವೋ ಅಬ್ಸರ್ವ್ ಮಾಡಿ. ಸೊ ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಇಂಡಿಕೇಟರ್ ಫಾರ್ ಸ್ವಿಂಗ್ ಟ್ರೇಡಿಂಗ್. ಸೊ ತುಂಬ ಜನ ಏನು ಮಾಡ್ತಾರೆ, ಇದೇ ಇಂಡಿಕೇಟರ್ನ ತೊಗೊಂಡೋಗ್ಬಿಟ್ಟು ಇಂಟ್ರಾಡೇಗೆ ಹಾಕ್ಬಿಡ್ತಾರೆ, 5 ಮಿನಿಟ್ಸ್ ಕ್ಯಾಂಡ್ಲಿಗೆ ಹಾಕ್ತಾರೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಇಂಟ್ರಾಡೇಯಲ್ಲಿ ಪ್ರಪಂಚದಲ್ಲಿರೋ ಯಾವ ಟೆಕ್ನಿಕ್ ವರ್ಕ್ ಆಗಲ್ಲ. ಸೊ ಈವನ್ ದ ಬೆಸ್ಟ್ ಪ್ರೈಸ್ ಆಕ್ಷನ್ ಟ್ರೇಡರ್ ಕಳ್ಕೊತಾರೆ. ಸೊ ಒಂದೇ ಒಂದು ದಿವಸ ರಿಸ್ಕ್ ಮ್ಯಾನೇಜ್ಮೆಂಟ್ ನೀವು ಫಾಲೋ ಮಾಡಿಲ್ಲ ಅಂದರೆ ಇಂಟ್ರಾಡೇಯಲ್ಲಿ ಬರೋ ಕ್ಯಾಪಿಟಲ್ ಎಲ್ಲ ಹೋಗುತ್ತೆ. ಸೊ ಲೆಟ್ಸ್ ಸೇ ನೀವು ಸ್ಟಾಪ್ ಲಾಸ್ ಇಡ್ತೀನಿ, ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡ್ತೀನಿ, ನಾನು ಆಪ್ಷನ್ ಟ್ರೇಡರ್ ಅಂತ ಹೇಳಿದ್ರು ಸಹ, ಸೊ ಯಾವತ್ತೋ ಒಂದು ದಿವಸ ಇಂಜೆಕ್ಷನ್ ಕ್ಯಾಂಡಲ್ ಬಂದವಾಗ ನೀವು ಸ್ಟಾಪ್ ಲಾಸ್ ಇಟ್ಟರೂ ಸಹ ವರ್ಕ್ ಆಗಲ್ಲ. ಆ ದಿನ ನಿಮ್ಮ ಕೊನೆ ದಿನ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಇಂಟ್ರಾಡೇ ಅಂದರೆ ಹೆಂಗಂದರೆ ಲಾರಿಗಳು ಹೋಗ್ತಾ ಇರ್ತವೆ. ಲಾರಿ ಹೋಗ್ಬೇಕಾದ್ರೆ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗಿ ದೂರಾಣ ಅಂತ ಹೋಗ್ತೀವಿ. ಆ ಗ್ಯಾಪಲ್ಲಿ ಹೋಗಿ ನುಗ್ಗಕ್ಕೆ ಹೋಗಿ ಲಾರಿ ಚಕ್ರದಿಂದ ಸಿಕ್ಕಾಕೊಂಡು ದುಡ್ಡು ಕಳ್ಕೊತೀವಿ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಪೆಷಲಿ ದ ಚಿಂಟು ಗ್ಯಾಂಗ್ ಅವ್ರು ಏನು ಮಾಡ್ತಾರೆ, ದಿನಾ ಇಂಟ್ರಾಡೇ ಮಾಡಿ ದಿನಾ ದುಡ್ಡಿದೆ ಅಂತ ಬರ್ತಾರೆ ಸ್ಟಾಕ್ ಮಾರ್ಕೆಟ್ಗೆ. ಬಟ್ ದಿನಾ ದುಡ್ಡಿಲ್ಲ, ದಿನ ಕಳ್ಕೊಳ್ಳೋದು ಬೇಕಾರೆ ಇದೆ. ಸೊ ಅಷ್ಟು ಈಸಿಯಾಗಿ ಯೋಚನೆ ಮಾಡಿ. ನೀವೆಲ್ಲ ಯಾರು? ಜನರಲ್ ಕಾಮನ್ ಮ್ಯಾನ್. ನಾನು ಅಷ್ಟೇ ಜನರಲ್ ಕಾಮನ್ ಮ್ಯಾನ್. ನಮ್ಮ ವಿರುದ್ಧ ಟ್ರೇಡ್ ಮಾಡೋದು ಯಾರು? IIT IIM ಅಲ್ಲಿ ಓದಿರೋ ಅಂಥ ಇನ್ಸ್ಟಿಟ್ಯೂಷನ್ ದೊಡ್ಡ ವ್ಯಕ್ತಿಗಳು. ಅವ್ರ ಹತ್ರ ಏನಿದೆ? 1000 ಕೋಟಿ ದುಡ್ಡಿದೆ.
ಅವ್ರು ಯಾರು ಅವ್ರನ್ನ ಏನಂತ ಕರೀತಾರೆ? ತಿಮಿಂಗ್ಳ. ನಾವೆಲ್ಲ ಯಾರು? ಸಣ್ಣ ಮೀನು. ಮೀನೇ ದಿನಕ್ಕೆ ಇಂಟ್ರಾಡೇ ಮಾಡ್ಬಿಟ್ಟು ದುಡ್ಡು ಮಾಡಂಗಿದ್ರೆ ಈ ತಿಮಿಂಗ್ಳಗಳು ಇಂಟ್ರಾಡೇಲಿ ಏನು ಮಾಡ್ಬೇಕು? ಸೊ ಅರ್ಥ ಮಾಡ್ಕೊಳ್ಳಿ. ನಮ್ಮ ವಿರುದ್ಧ ಟ್ರೇಡ್ ಮಾಡೋದು ಯಾರು ಅಂದರೆ, ಸಾವಿರಾರು ಕೋಟಿ ದುಡ್ಡಿರೋರು ನಮ್ಮ ವಿರುದ್ಧ ಟ್ರೇಡ್ ಮಾಡೋದು. ಎಸ್ಪೆಷಲಿ ಇಂಟ್ರಾಡೇಲಿ ನಮ್ಮನ್ನು ಸೋಲಿಸೋದು ತುಂಬ ಅಂದರೆ ತುಂಬ ಈಸಿ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ವಿರುದ್ಧ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸು ಸೂಪರ್ ಕಂಪ್ಯೂಟರ್ಸ್ ಇಟ್ಕೊಂಡಿದ್ದಾರೆ. IIT IIM ಎಂಪ್ಲಾಯೀಸ್ನ ಇಟ್ಕೊಂಡಿದ್ದಾರೆ. IIM ಅಲ್ಲಿ ಓದಿರೋದು, IIMB, IIT ಅಲ್ಲಿ ಸೀಟ್ ಸಿಗೋದೇ ಕಷ್ಟ. ಕ್ಯಾಟ್, ನೀಟು, CET. ಸೊ IITಗೆ ಅದರದ್ದೇ ಆದ IIT JEE ಎಕ್ಸಾಮ್ಸು ಎಲ್ಲ ಬರೆದು ಅವರು ಇಷ್ಟು ಕಷ್ಟಪಟ್ಟು ಓದಿ, ಸೊ ದೇ ವಿಲ್ ಬಿ ವರ್ಕಿಂಗ್ ಆ್ಯಸ್ ಅ ಎಂಪ್ಲಾಯ್ ಇನ್ ಒನ್ ಆಫ್ ದ ಬಿಗ್ ಇನ್ಸ್ಟಿಟ್ಯೂಷನ್ಸ್. ಅವ್ರ ಕೆಲಸ ಏನು? ನಮ್ಮಂಥವ್ರನ್ನ ಸೋಲಿಸೋದು. ನಾವಿಲ್ಲಿ ಯಾವುದೋ ಒಂದು ಸಣ್ಣ ಕಾಲೇಜಲ್ಲಿ ಸಣ್ಣ ಸ್ಕೂಲಲ್ಲಿ ಓದ್ಕೊಂಡ್ಬಂದು ಸೊ ಅವ್ರ ವಿರುದ್ಧ ಗೆಲ್ತೀನಿ ಅಂದರೆ ಅದು ಹೆಂಗೆ ಸಾಧ್ಯ ಇದೆ? ಅವ್ರ ವಿರುದ್ಧ ನಾಲೆಜಲ್ಲಿ ಗೆಲ್ಬೋದೇನೋ. ನಾಲೆಜ್ಗೆ ಆ ಸ್ಕೂಲೇ ಓದಬೇಕು, IITನೇ ಓದಬೇಕು, IIM ಓದಬೇಕಂತಿಲ್ಲ. ಬಟ್ ನಿಮ್ಮ ನಾಲೆಜ್ ಈಸ್ ವೆರಿ ಗುಡ್. ಬಟ್ ನಿಮ್ಮ ನಾಲೆಜ್ ವಿರುದ್ಧ ಏನು ನಿಂತಿದೆ? ದುಡ್ಡು. ಸೊ ನಾವೆಲ್ಲರೂ ಸೇರಿ ನೀವೆಲ್ಲ ಸೇರಿ 100 ಕೋಟಿ ಹಾಕಿದ್ವಿ ಅಂದ್ಕೊಳ್ಳಿ. ಅವರು 1000 ಕೋಟಿ ಹಾಕಿ ಆ ಶೇರನ್ನ ಬೀಳಿಸಿ ಇಂಟ್ರಾಡೇಯಲ್ಲಿ ಎಲ್ಲ ಲಾಸ್ ಮಾಡಿಸಿ ನಮ್ಮ ದುಡ್ಡೆಲ್ಲ ತಿನ್ಬಿಡ್ತಾರೆ. ಸೊ ಅದರಿಂದ ಇಂಟ್ರಾಡೇ ಅನ್ನೋದು ಹೆಂಗಂದ್ರೆ, ಇಟ್ಸ್ ಅ ರೈಡಿಂಗ್ ದ ಬೈಕ್ ಇನ್ 5th ಗೇರ್. 5th ಗೇರಲ್ಲಿ ಗಾಡಿ ಓಡಿಸಿದ್ರೆ ಏನಾಗುತ್ತೆ? ಡೆಫಿನೆಟ್ಲಿ ಆಕ್ಸಿಡೆಂಟ್ ಆಗುತ್ತೆ. ಇಂಟ್ರಾಡೇ ಅಂದ್ರೆ ಏನು? ಒಂದೇ ದಿನದಲ್ಲಿ ಲಕ್ಷ ಹಾಕಿ ಲಕ್ಷ ಮಾಡೋಣ ಅಂತ ಬರ್ತೀವಿ, ಇರೋ ಲಕ್ಷಗಳು ಹೋಗ್ಬಿಡುತ್ತೆ. ಸೊ ಲಕ್ಷ ಹಾಕಿ 1000 ಮಾಡೋರ್ನ ಪ್ರೊಫೆಷ್ನಲ್ ಟ್ರೇಡರ್ಸ್ ಅಂತ ಕರೀತಾರೆ. 1000 ಹಾಕಿ 1000 ಮಾಡೋರ್ನ ಗ್ಯಾಮ್ಲಿಂಗ್ ಮೈಂಡ್ಸೆಟ್ ಇರೋ ಗ್ಯಾಮ್ಲರ್ಸ್ ಅಂತ ಕರೀತಾರೆ. 1000 ಹಾಕಿ 1000 ಮಾಡೋದಕ್ಕೆ ದಯಮಾಡಿ ಸ್ಟಾಕ್ ಮಾರ್ಕೆಟ್ ಬರಬೇಡಿ. ಲಕ್ಷ ಹಾಕಿ 1000 ಮಾಡಂಗಿದ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ಗೆ ವೆಲ್ಕಮ್. ಯಾಕಂದರೆ ಅಲ್ಟಿಮೇಟ್ಲಿ ಕಳ್ಕೊಂಡ್ರೆ ಸೊ ಡೆಫಿನೆಟ್ಲಿ ನಿಮಗಾಗೋ ನೋವು ನನಗೂ ನೋವಾಗುತ್ತೆ. ಸೊ TD ಅಕಾಡೆಮಿ ಇಸ್ ಅ ಓಪನ್ ಫೋರಮ್. 5 ಬ್ರಾಂಚ್ ಇದೆ, 50 ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ ನಮ್ಮ ಗುರಿ ಏನು? ಎಲ್ಲರಿಗೂ ಒಂದು ಸ್ಟಾಕ್ ಮಾರ್ಕೆಟ್ನ ಜ್ಞಾನ ತಿಳಿಸ್ಕೊಡ್ಬೇಕಂತ. ಸುಮ್ಮನೆ ಅಲ್ಲೆಲ್ಲೋ ಹೋದೆ ಇಲ್ಲೆಲ್ಲೋ ಹೋದೆ, ಇಂಟ್ರಾಡೇ ಮಾಡಿದೆ, ಆಪ್ಷನ್ ಬೈಯಿಂಗ್ ಮಾಡಿದೆ. ಸೊ ಆಪ್ಷನ್ ಬೈಯಿಂಗು ಇಂಟ್ರಾಡೇ ಮಾಡಿದ್ರೆ ನಿಮ್ಮ ಲೈಫ್ನೇ ನೀವು ಹಾಳು ಮಾಡ್ಕೊಳ್ತೀರ. ಸೊ ಅದು ರಿಯಾಲಿಟಿ. ಸೊ ಇವತ್ತಾದರೂ ಇಂಟ್ರಾಡೇ ಆಪ್ಷನ್ ಬೈಯಿಂಗ್ ನಿಲ್ಲಿಸಿ ನಿಮ್ಮ ಲೈಫ್ನ ನೀವು ಉಳಿಸ್ಕೊಳ್ಳಿ. ಸಿಗರೇಟ್ ಸೇದೋದು, ಎಣ್ಣೆ ಕುಡಿಯೋದು ಇದೆಲ್ಲ ಮಾಡಿದ್ರೆ ಅಟ್ಲೀಸ್ಟ್ ನೀವೊಬ್ಬರೇ ಹಾಳಾಗಿ ಹೋಗ್ತೀರಾ. ಸ್ಟಾಕ್ ಮಾರ್ಕೆಟ್ ಬಂದರೆ ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಸಹ ಮುಳುಗೋಗ್ಬಿಡುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಇಷ್ಟು ಅಪಾಯಕಾರಿ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇಂಡಿಕೇಟ್ರ್ ಬಂದು ಅಗೇನ್ ಸ್ವಿಂಗ್ ಟ್ರೇಡಿಂಗ್. ನಾನು ಇಂಟ್ರಾಡೇ ಹೇಳ್ಕೊಡ್ತಾ ಇಲ್ಲ. ಇಲ್ಲಿ ಯಾವ ಕ್ಯಾಂಡಲ್ ಯೂಸ್ ಮಾಡಬೇಕು? ಡೈಲಿ ಕ್ಯಾಂಡಲ್, ಇಲ್ಲ ವೀಕ್ಲಿ ಕ್ಯಾಂಡಲ್, ನಾಟ್ 5 ಮಿನಿಟ್ಸ್ ಕ್ಯಾಂಡಲ್ ಆರ್ 15 ಮಿನಿಟ್ಸ್ ಕ್ಯಾಂಡಲ್. ಟೆಕ್ನಿಕ್ಕು ಈವನ್ ವೀಕ್ಲಿ ಕ್ಯಾಂಡಲ್ಗೂ ವರ್ಕ್ ಆಗುತ್ತೆ, ಡೈಲಿ ಕ್ಯಾಂಡಲ್ಗೂ ವರ್ಕ್ ಆಗುತ್ತೆ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇಲ್ಲಿ ಸೆಲ್ ಬಂತು. ಆ್ಯಂಡ್ ಇಲ್ಲಿ ಬಾರ್ಸ್ ಎಲ್ಲ ರೆಡ್ ಬರ್ತಾ ಇದೆ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಸೆಲ್ ಆಯಿತು. ಮತ್ತೆ ನೋಡಿ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಬೈ ಆಯಿತು. ಅಬ್ಸರ್ವ್ ಮಾಡಿ ಯಾವ ದಿವಸ ಅಂತ. ಸಮ್ವೇರ್ ಇಲ್ಲಿ ಬೈ ಬಂತು ನೋಡಿ, ಬೈ ಮೊಮೆಂಟಮ್ ಬಂದಿದೆ. ಸ್ಟಿಲ್ ಗ್ರಾಸಿಮ್ ಇಸ್ ಇನ್ ಬೈ ಮೊಮೆಂಟಮ್ ಓನ್ಲಿ. ಬೈ ಮೊಮೆಂಟಮಲ್ಲಿ ಹೋಗ್ತಾ ಇದೆ. ಇನ್ನೂ ಸರ್ಟೆನ್ ಸ್ಟಾಕ್ಸ್ಗಳನ್ನು ತಗೊಳ್ಳೋಣ. ಇನ್ಫೋಸಿಸ್ ತಗೊಂಡೆ. ಸಿಲ್ ನೋಡಿ ಇಲ್ಲಿ ನಮಗೆ ಕ್ಲಿಯರ್ ಕಟ್ಟಾಗೆ June 7th ನಿಮಗೆ ಬೈಯಿಂಗ್ ಇಂಡಿಕೇಶನ್ ಕೊಟ್ಟಿದೆ. June 7th ನಿಮಗೆ ಬೈಯಿಂಗ್ ಇಂಡಿಕೇಶನ್ ಕೊಟ್ಟು ಇಲ್ಲಿ ಬ್ಲೂ ಬಾರ್ಸ್ ಬರ್ತಾನೆ ಇದೆ. ಸೊ ನಿಮ್ಗೆ ಇಲ್ಲಿವರೆಗೂ ಟ್ರೇಡ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಇನ್ಫೋಸಿಸ್ನಲ್ಲಿ ಕರೆಕ್ಟಾಗಿ June 7ನೇ ತಾರೀಕು ಬೈ ಕೊಟ್ಟಿದೆ. June 7ನೇ ತಾರೀಕು ಬೈ ಕೊಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ. ಇಲ್ಲಿವರೆಗೂ ಹೋಗ್ತಾನೆ ಇದೆ. ಆಗಸ್ಟ್ 2ನೇ ತಾರೀಕು ಎಕ್ಸಿಟ್ ಕೊಟ್ಟಿದೆ. ನೀವು ಆಗಸ್ಟ್ 2ನೇ ತಾರೀಕು ಎಕ್ಸಿಟ್ ಆಗಿದ್ರು ಇಲ್ಲಿಂದ ಇಲ್ಲಿಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರು ನೀವು ಭರ್ಜರಿ ಪ್ರಾಫಿಟ್ ಮಾಡಿರ್ತೀರ. ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೆಲ್ ಟ್ರೇಡ್ ತೊಗೊಂಡಿದ್ರು ಸ್ವಲ್ಪ ನಿಮಗೆ ದುಡ್ಡು ಬರ್ತಾ ಇತ್ತು. ವೆರಿ ಸಿಂಪಲ್. ಸ್ವಲ್ಪ ಜನ ಏನು ಮಾಡ್ತಾರೆ, ಕರೆಕ್ಟಾಗಿ ಇಲ್ಲಿ ಬೈ ಟ್ರೇಡ್ ಕೊಟ್ಟಾಗಿ ಸ್ವಲ್ಪ ದುಡ್ಡು ಬಂತ ಎಕ್ಸಿಟ್ ಆಗ್ತಾರೆ, ಸೆಲ್ ಟ್ರೇಡ್ ಕೊಡ್ತಾ ಸ್ವಲ್ಪ ದುಡ್ಡು ಬಂತ ಎಕ್ಸಿಟ್ ಆಗ್ತಾರೆ. ಈ ಥರನೂ ಮಾಡ್ಬೋದು. ಬಟ್ ನೀವು ಸ್ಟಾಪ್ ಲಾಸ್ ಏನು ಇಟ್ಕೋಬೇಕು? ಪ್ರೀವಿಯಸ್ ಸ್ವಿಂಗ್ ಹೈನ ಸ್ಟಾಪ್ ಲಾಸ್ ಇಟ್ಕೋಬೋದು. ಇಲ್ಲ ಪ್ರೀವಿಯಸ್ ಕ್ಯಾಂಡಲ್ ಹೈನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ನಿಮಗೆ ಬಿಗ್ ಲಾಸಸ್ ಆಗೋದನ್ನು ತಡೆಗಟ್ಬೋದು. ಪ್ರೀವಿಯಸ್ ಲೆಟ್ಸ್ ಸೇ ಇವತ್ತು ಸೆಲ್ ಟ್ರೇಡ್ ಕೊಟ್ಟಿದೆ, ನೀವು ಪ್ರೀವಿಯಸ್ ಕ್ಯಾಂಡಲ್ ಹೈ ಪಾಯಿಂಟ್ನ ನೀವು ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಅದೇ ಬೈ ಟ್ರೇಡ್ ಕೊಟ್ಟಿದೆ, ಪ್ರೀವಿಯಸ್ ಕ್ಯಾಂಡಲ್ ಲೋ ನಿಮ್ಮ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಇದರಿಂದ ನೀವು ಬಿಗ್ ಲಾಸ್ ಎಲ್ಲ ಆಗಲ್ಲ. ಏನೇ ಒಂದು ಟ್ರೇಡ್ ಮಾಡಬೇಕಾದ್ರು, ಸ್ವಿಂಗ್ ಟ್ರೇಡ್ ಮಾಡಬೇಕಾದ್ರು ಸ್ಟಾಪ್ ಲಾಸ್ ಇಟ್ಕೊಂಡೆ ಟ್ರೇಡ್ ಮಾಡಿ. ವಿತೌಟ್ ಸ್ಟಾಪ್ ಲಾಸ್ ಡೋಂಟ್ ಟ್ರೇಡ್. ಸೊ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ತಗೊಳ್ಳೋಣ. ಹಿಂದೂಸ್ತಾನ್ ಯೂನಿಲಿವರ್ ತೊಗೊಂಡಿದ್ದೀನಿ. ಹಿಂದೂಸ್ತಾನ್ ಯೂನಿಲಿವರಲ್ಲಿ ಇಫ್ ಯು ಜಸ್ಟ್ ಅಬ್ಸರ್ವ್, ಇಲ್ಲಿ ಕ್ಲಿಯರ್ ಕಟ್ ಸೆಲ್ ಕೊಟ್ಟಿದೆ, ಇಲ್ಲಿ ಮತ್ತೆ ಬೈ ಕೊಡ್ತು. ಬೈ ಕೊಟ್ಟಾದ್ಮೇಲೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕೌಟ್ ಆಗಿದೆ. ರೀಸೆಂಟ್ಲಿ ಇವಾಗ ಬೈ ಕೊಟ್ಟಿದೆ. ಸೆಪ್ಟೆಂಬರ್ 6ನೇ ತಾರೀಕು ಇದು ಬೈಯಿಂಗ್ ಕೊಟ್ಟಿದೆ. ಮುಂದೆ ಏನಾಗುತ್ತಂತ ಅಬ್ಸರ್ವ್ ಮಾಡಿ. ಸೊ ಡೆಫಿನೆಟ್ಲಿ ಈ ಥರ ಸ್ವಿಂಗ್ ಟ್ರೇಡಿಂಗ್ ಮಾಡೋದಕ್ಕೆ ಮೇಯ್ನ್ಲಿ ನಿಮಗೆ ಬೇಕಾಗಿರೋದು ಪ್ರೈಸ್ ಆ್ಯಕ್ಷನ್ ಜೊತೆಗೆ ಸರ್ಟನ್ ಇಂಡಿಕೇಟರ್ಸ್ ಜೊತೆಗೆ ನಾಲೆಜ್
ಎಕ್ಸ್ಪರ್ಟೈಸ್, ಫಂಡಮೆಂಟಲ್ ಅನಾಲಿಸಿಸ್ ಇದನ್ನೆಲ್ಲ ಕಲಿಬೇಕಾದ್ರೆ ಟಿ ಡಿ ಅಕಾಡೆಮಿಗೆ ಬನ್ನಿ, ಜಾಯ್ನ್ ಆಗಿ. ಸೊ ಯಾರ್ಯಾರು ಟಿ ಡಿ ಅಕಾಡೆಮಿ ಇನ್ನೂ ಕಲಿಬೇಕು ನೋಡಬೇಕು ಅಂತ ಇರೋರು ಪ್ರತಿ ಸಂಡೇ 10 ಗಂಟೆಯಿಂದ 12ವರೆಗೆ ಫ್ರೀಯಾಗೆ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ನ ಮಾಡ್ತಾ ಇದ್ದೀವಿ. ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ರೆಫರಲ್ ಮಾಡಿ. ಸೊ ಯಾರ್ಯಾರು ಆಲ್ರೆಡಿ ನಮ್ಮ ಟಿ ಡಿ ಅಕಾಡೆಮಿ ಕೋರ್ಸ್ಗಳನ್ನು ಮುಗಿಸಿದಿರೋ ನೀವೇನು ಮಾಡಿ ನಿಮ್ಮ ಫ್ರೆಂಡ್ಸ್ಗಳನ್ನು ನಮ್ಮ ಟಿ ಡಿ ಅಕಾಡೆಮಿಗೆ ರೆಫರ್ ಮಾಡಿದ್ರೆ ಸೊ ವಿಲ್ ಗೆಟ್ 15 days ಮೋರ್ ಟ್ರೇಡಿಂಗ್ ಫ್ಲೋರ್ ಆಕ್ಸೆಸ್ ಕೊಡ್ತೀವಿ. ಸೊ ಡೆಫಿನೆಟ್ಲಿ ಈ ಒಂದು ಸದಾವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, ಜೆ ಪಿ ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತೊಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.